ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ಪೂರಿ ಮಾಡ್ತಾ ಇದ್ದೀನಿ ರೀ. ಅದನ್ನು ಹೆಂಗೆ ಮಾಡೀನಿ ಅಂತ ಹೇಳಿ ನೋಡ್ಕೊಂಬರೋಣ. ನಾನು ಒಂದು ಬೌಲ್ಗೆ 2 ಬಾಯ್ಲ್ಡ್ ಪೊಟ್ಯಾಟೊ ತೊಗೊಂಡಿನಿ ರೀ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡೋಣ. ಈಗ ಇದು ಕರೆಕ್ಟಾಗಿ ಸ್ಮ್ಯಾಶ್ ಆಗಿದೆ. ನಾನು ಇದಕ್ಕೆ 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಕಸೂರಿ ಮೆಂತಿ ಕೈಯಾಗ ಕ್ರಷ್ ಮಾಡಿ ಹಾಕಿನ್ರಿ. ಈ ಥರ ಕ್ರಷ್ ಮಾಡೋದ್ರಿಂದ ಇದರ ಫ್ಲೇವರ್ ಚಲೋ ಕೊಡ್ತದ್ರಿ. ಅರ್ಧ ಸ್ಪೂನು ಚಾಟ್ ಮಸಾಲ, ಅರ್ಧ ಸ್ಪೂನ್ ಆಗಷ್ಟು ಹುರಿದಿರುವ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನ ಈ ಥರ ಕ್ರಷ್ ಮಾಡಿ ಹಾಕ್ತೀನಿ ರೀ. ಇದನ್ನು ಫ್ಲೇವರ್ ಚೆನ್ನಾಗಿ ಕೊಡ್ತದೆ. ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ, 1 ಸ್ಪೂನ್ ಆಗಷ್ಟು ಸಣ್ಣ ರವೆ ಹಾಕೀನಿ, 1 ಬೌಲ್ ಗೋಧಿ ಹಿಟ್ಟು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀರು ಜಾಸ್ತಿ ಹಿಡಿಯಲ್ರಿ. ಇದರೊಳಗೆ ಕರೆಕ್ಟಾಗಿ ಎಲ್ಲ ಕೂಡಿರ್ತದ್ರಿ. ಸ್ವಲ್ಪ ನಾನು 1 ಸ್ಪೂನು ಅಥವಾ 2 ಸ್ಪೂನು ಎಷ್ಟು ಹಿಡಿತದ ಅಷ್ಟೇ ಆಗಷ್ಟು ಹಾಲು ಹಾಕಿ ನೀಟಾಗಿ ಇದನ್ನು ಕಲಿಸ್ತೀನಿ ರೀ. ಹಾಲು ಹಾಕೋದ್ರಿಂದ ಪೂರಿ ಸಾಫ್ಟ್ ಆಗ್ತದೆ ರೀ. ಈಗ ಇದು ಹಿಟ್ಟು ರೆಡಿ ಆಗ್ಯದ್ರಿ. ಈಗ ಹಿಟ್ಟು ರೆಡಿ ಆಗ್ಯದ್ರಿ. ಇದಕ್ಕೆ ನಾನು ಸ್ವಲ್ಪ ಅರ್ಧ ಸ್ಪೂನ್ ಆಗಷ್ಟು ಆಯಿಲನ್ನು ಸ್ಪ್ರೆಡ್ ಮಾಡ್ತೀನಿ ರೀ. ಇದನ್ನು 10 ನಿಮಿಷ ಮುಚ್ಚಿಡೋಣ ರೀ. ಈಗ ಇದು ಹಿಟ್ಟು ಸ್ಮೂತಾಗಿ ರೆಡಿ ಆಗ್ಯದ್ರಿ. ಇದನ್ನು ನಾನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಡ್ತೇನೆ. ಇದನ್ನು ಗೋಧಿ ಹಿಟ್ಟಿನಿಂದ ಲಟ್ಸೋಣ. ನಾರ್ಮಲ್ ಪೂರಿಗಿಂತನೂ ಈ ಪೂರಿ ತುಂಬ ಸಾಫ್ಟ್ ಬರ್ತದೆ ರೀ. ಇದನ್ನೇ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡ್ರಿ. ಈಗ ನಾನು ಈ ಥರ ಲಟ್ಸ್ಕೊಂಡು ಇಟ್ಕೊಂಡೀನಿ. ಈಗ ಎಣ್ಣೆ ಕಾಯ್ದದ. ಪೂರಿ ಫ್ರೈ ಮಾಡೋ ಮುಂದೆ ಯಾವಾಗಲೂ ಗ್ಯಾಸ ಹೈ ಫ್ಲೇಮ್ ಆಗಿರ್ಬೇಕ್ರಿ. ಲೋ ಫ್ಲೇಮ್ನಾಗಿರೋದ್ರಿಂದ ಅದು ಸಾಕಷ್ಟು ಆಯಿಲ್ ಅಬ್ಸಾರ್ಬ್ ಮಾಡ್ತದೆ ರೀ. ಈ ಪೂರಿ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ಗೂ ನೀವು ಮಾಡ್ಕೋಬೋದು ರೀ. ಇದನ್ನು ರಾಯ್ತಾ ಜೊತೆ ಅಥವಾ ಚಟ್ನಿ ಜೊತೆನ ತಿನ್ಬೋದು ರೀ. ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗ್ತಾರೆ. ಇದನ್ನು ಮಕ್ಕಳು ಹಾಗೇನು ತಿಂತಾರೆ.
ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ್ರಿ. ಓಕೆ, ಥ್ಯಾಂಕ್ ಯು.